ಹಲೋ ನಮಸ್ಕಾರ ಫ್ರೆಂಡ್ಸ್. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಉದಯ್ ಹಾಲಿಡೇ. ನಾನು ನಿಮ್ಮ ಫ್ರೆಂಡ್ ರಾಜು ಜಾಧವ್. ಮೊನ್ನೆ ನಾವು 2 ಎಪಿಸೋಡ್ ಮಾಡಿದ್ವಿ ಹುಬ್ಳಿದು. ನಾವು ಅಂದ್ರೆ ಹುಬ್ಳಿ ಧಾರವಾಡ 2 ಇದು ಮಾಡ್ಬೇಕಂತ ಮಾಡಿದ್ವಿ ರೀ. 2 ಎಪಿಸೋಡ್ ಮಾಡ್ಬೇಕಂತ ಮಾಡಿದ್ವಿ. ಅದು ಸ್ವಲ್ಪ ಹೆಚ್ಚಿಗೆ ಆತು. ಈಗ ಇವತ್ತು ಧಾರವಾಡದ ಮುಗಿಸ್ಬೇಕಂತ ಮಾಡೀವಿ ರೀ. ಆಮೇಲೆ 3 ಎಪಿಸೋಡ್ ಹಾಕವ್ರಿ. ಹಿಂದಿನ 2 ಚಾನಲ್ ನೀವು ನೋಡ್ಬೋದು, ಯೂಟ್ಯೂಬ್ ಚಾನಲ್. ಈಗ ನಾವು ಶಿರ್ಡಿ ನಗರದಾಗ ಇದ್ದಿದ್ದು ಇದು ಸಾಯಿಬಾ ಗುಡಿಗೆ ಬಂದೀವ್ರಿ ಫಸ್ಟಿಗೆ. ಆಮೇಲೆ ಇದು ಸ್ವಲ್ಪ ದರ್ಶನ ಮಾಡಿ ನಾವು ಮುಂದೆ ಇಲ್ಲೊಂದು ಸಿದ್ದಪ್ಪಜ್ಜಾರದ ಗುಹೆ ಐತ್ರಿ. ಆ ಗುಹೆ ನಿಮ್ಗೆ ತೋರಿಸ್ತೀನಿ. ಚಲೋ ಐತೆ, ಅದು ನೋಡೋಂಗೈತಿ. ಆಮೇಲೆ ಚಂದ್ರಮೌಳೇಶ್ವರ ದೇವಸ್ಥಾನ ಉಣಕಲ್, ಅದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇದ್ರಿ ಇಸ್ಕಾನ್ ಟೆಂಪಲ್ ಐತ್ರಿ, ಅದೊಂದು ನೋಡೋಣ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಮುಂದಿಂದ ಹೇಳ್ತೀನಿ. ಫ್ರೆಂಡ್ಸ್, ಈಗ ಸಾಯಿಬಾಬಾರ ದರ್ಶನ ಆತಿ. ಸ್ವಲ್ಪ ಇಲ್ಲಿ ಪರಿಚಯ ತೊಗೊಂಡೆ. ಈಗ ಅಲ್ಲಿ ಸಿದ್ದಪ್ಪಜ್ಜಾರ ಗುಡಿ ಕಡೆ ಹೋಗೋಣ. ಸರಿಲ್ಲ ಮಾಡಕ್ಕೆ ಯಾರು ಬಂದಿಲ್ಲ. ಸಾಯಿಬಾ ಗುಡಿ ದರ್ಶನ ಮಾಡಿದೆ ನೋಡ್ರಿ. ಸಿದ್ದಪ್ಪಜ್ಜಾರದ ಇಲ್ಲಿ ಒಂದು ಗುಹೆ ಐತ್ರಿ, ಅದೊಂದು ತೋರಿಸ್ತೀನಿ ನಿಮ್ಗೆ. ಆಮೇಲೆ ನೆತ್ತಿ ಚಂದ್ರಮೌಳೇಶ್ವರ ದೇವಸ್ಥಾನ. ಈಗ ಸಾಯಿಬಾಬಾ ಇದು ಹಿಂದಿನ ಗುಡಿ ರೀ. ಇದು ಹಿಂದಿನ ರೋಡ್ನಾಗ ರುಕ್ತುಂಗ ಬೆಟ್ಟದ ಹಿಂದಿನ ಸೈಡ್ ಬರುತ್ತೆ. ವೆಂಕಟೇಶ್ವರ ದೇವಸ್ಥಾನ ಭಾಳ ಚಂದ ಐತ್ರಿ. ಈ ಕಡೆ ನೀವು ಬಂದ್ರೆ ಇದೊಂದು ನೀವು ದರ್ಶನ ಮಾಡ್ಬೋದು. ವೆಂಕಟ ಕಾಶಿ ವೆಂಕಟರಮಣ ಮಂದಿರ ಬಂದ್ರಲ್ಲಿ ಭೇಟಿ ಕೊಡ್ರಿ. ಬರೀ ದರ್ಶನ ಮಾಡಿ ಆಮೇಲೆ ಒಂದು ಗುಹೆ ಐತ್ರಿ ದೇವ್ರದ, ಅದೊಂದು ನೋಡೋಣ. ನಮಸ್ಕಾರ ಮಾಡಿಬಿಡ್ರಿ, ಬಂದೈತಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲೇ ಇದು JK ಸ್ಕೂಲ್ ಮುಂದೆ ಇದು ಪ್ರೆಸಿಡೆಂಟ್ ಹೋಟೆಲ್ ಮೇನ್ ದಾಡೋ ಹೋಗೋ ರೋಡ್ನಾಗ ಇದು ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಗುರುಕುಲ ಟ್ರಸ್ಟ್ ಹುಬ್ಬಳ್ಳಿ ಭಾರತೀಯ ಶಾಸ್ತ್ರೀಯ ಸಂಗೀತ ಗುರುಕುಲ ಮಾದರಿಯ ಶಿಕ್ಷಣ ಕೇಂದ್ರ ನೋಡ್ರಿ. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ರೀ. ಶಾಸ್ತ್ರೀಯ ಸಂಗೀತದ ಇವ್ರು ನಮ್ಮ ಹುಬ್ಬಳ್ಳಿದು ಇವರು. ಆಮೇಲೆ ನಮ್ಮ ಭೀಮಸೇನ್ ಜೋಶಿ ಎಲ್ಲ ಹುಬ್ಬಳ್ಳಿ ಹೋಗಿ. ಬರ್ರಿ ಮುಂದೆ ಇದಕ್ಕೆ ಹೋಗೋಣ ಅಂತ. ಇಲ್ಲಿ ಮುಂದೆ ಹೇಳ್ತೀನಿ. ನೋಡ್ರಿ, ಅದ ಇಲ್ಲಿ ಇದಕ್ಕೆ ಬಂದಿವಿ, ಎಲ್ಲ ಹುಬ್ಬಳ್ಳಿ ಮುಗಿಸಿ ಎಲ್ಲ ಬಂದಿವ್ರಿ. ಇಲ್ಲೇ ಈಗ ಕರೆಮ್ಮ ಗುಡಿ ಕಡೆ ಐತಲ್ಲ. ಹಾಂ, ಆಯ್ತು, ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್. ಇದು ಕರೆಮ್ಮ ದೇವ್ರು ನೋಡ್ರಿ. ಇಲ್ಲೇ ಗುಹೆ ಕಡೆನ ಇದು ಸಮೀಪ ಐತ್ರಿ. ನಮಸ್ಕಾರ ಮಾಡಿ. ಫ್ರೆಂಡ್ಸ್, ಈಗ ಇದು ಶ್ರೀ ಕರೆಮ್ಮ ದೇವಸ್ಥಾನ ಇದು. ಇಲ್ಲೇ ನಿಮ್ಗೆ ದಾರಿ ಬರ್ತೈತಿ. ಈಗ ಇದ್ರದ್ದು ಸಿದ್ದಪ್ಪಜ್ಜಾರ ಗುಹೆ ಐತಿ ಇಲ್ಲಿ, ಅದೊಂದು ಬರ್ರಿ ನೋಡೋಣ. ನೀವು ಈ ಸೈಡ್ ಬಂದ್ರೆ ಇಲ್ಲಿ ನಿಮ್ಗೆ ಒಂದು 3-4 ಇದು ಹಾಕ ನೋಡ್ರಿ. ಒಂದು ಇದು ಇದಾಗ್ತೈತಿ, ಗುಹೆ ಆಗ್ತೈತಿ. ಆಮೇಲೆ
ಸಾಯಿಬಾಬಾರದ ಟೆಂಪಲ್ ಆಗೈತೆ. ಆಮೇಲೆ ವೆಂಕಟೇಶ್ವರ ದೇವಸ್ಥಾನ ಐತೆ. ಅದು ನಿಮಗೆ ಒಳಗೆ ಹೋಗಕ್ಕೆ ಕಾಲಿಲ್ಲ ನಮ್ಗೆ, ಅಂದ್ರೆ ಇವತ್ತು ಬಗಲ ಹಾಕಿದ್ರೆ ಅದಕ್ಕೆ ಗೊತ್ತಿಲ್ಲ. ಇದು ಬರ್ರಿ ನೋಡೋಣ. ಫ್ರೆಂಡ್ಸ್, ಇದು ಇಲ್ಲಿ ಕಾಣ್ತೈತೆ ನೋಡ್ರಿ, ಈಗ ಗವಿ ಸಿದ್ದೇಶ್ವರ ಇದ್ರಿ. ಇದು ಇಲ್ಲೇ ಕೇವ್ದ ಐತ್ರಿ, ಮುಕ್ಕಲ್ ಇದ್ರಾಗ ಬರ್ತೈತಿ. ಇಲ್ಲೇ ನಿಮ್ಗೆ ಇದು ರೈಲ್ವೆ ಟ್ರ್ಯಾಕ್ ನೋಡ್ತೀವಿ. ಇಲ್ಲಿಂದ ಇದು ರೈಲ್ವೆ ಟ್ರ್ಯಾಕ್ ಬಾಜುನ ಬರುತ್ತೆ. ಬರ್ರಿ ಅಜ್ಜಾರದ ದರ್ಶನ ಮಾಡೋದು. ಇದು ಗುಹೆ ಅಂತ ಇಲ್ಲೇ ಐತಲ್ರಿ, ಗುಹೆ ಇಲ್ಲೇ ಐತಿ. ನಾವು ಯೂಟ್ಯೂಬ್ ಚಾನಲ್ದವ್ರಿ. ನಮಸ್ಕಾರ. ಇದು ಗವಿ ಸಿದ್ದೇಶ್ವರದ ಇದೇನ್ರಿ ಪರಿಚಯ ಏನ್ರಿ? ಯಾವಾಗಿಂದ? ಇದು ಪುರಾತನ ಕಾಲದ ಅಂತ ಹೇಳಿ ಇದು ಐತಿರಿ ಹೆಸರು. ಹಾ ರೀ. ಆಮೇಲೆ ಇದನ್ನ ನಮ್ಮ 7 ಮಂದಿ ಅಂತವ್ರು ಇದನ್ನ ಮಾಡ್ತೀವಿ ಇಲ್ಲಿ ಪುನಸ್ಕಾರ. ನಿಮ್ದು ಇದ್ರಿ ಹೆಸರು, ಅಡ್ರೆಸ್ ರೀ? ನಮ್ಮ ಹೆಸರು ಶಿವಕುಮಾರ್ ಗೌರಿಶಂಕರ ಹಿರೇಮಠ. ನೀವು ಉಣ್ಕಲ್ದವ್ರ? ಉಣ್ಕಲ್ದವ್ರು. ಈಗ ಎಲ್ಲ ಸ್ವಲ್ಪ ಅಭಿವೃದ್ಧಿ ಎಲ್ಲ ಇದು ಮಾಡಂತೀವ್ರಿ. ಅಭಿವೃದ್ಧಿ ಕೆಲಸ ನಡೆಸೇವ್ರಿ ಈಗ. ಇವೆಲ್ಲ ಇದು ಗೋಡಿ ಕಟ್ಟೋದು, ಇದು ಆಮೇಲೆ ಇವೆಲ್ಲ ಕಲ್ಲದು ಹಾಕ್ಸೋದು. ಆಮೇಲೆ ಒಳಗ ಲಿಂಗು ಐತ್ರಿ. ಅಂದ್ರೆ ಈಗ ಭಾಳ ಪ್ರಸಿದ್ಧ ಆಗೈತ್ರಿ ಈಗ. ಈಗ ಭಾಳ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಅಥವಾ ಆಮೇಲೆ ಬೇರೆ ಯೂಟ್ಯೂಬ್ದಾಗೂ ನಿಮ್ಮ ವಿಡಿಯೋ ಭಾಳ ಬಂದಾವ್ರಿ. ಅದ ನೋಡ್ಕೊಂಡು ನಾವು ಬಂದಿವಿ. ಈಗ ಇಲ್ಲಿ ಸ್ವಲ್ಪ ಒಳಗ ಇದ್ ಮಾಡೋಣ್ರಿ. ಶಿವಲಿಂಗ ಐತೇನ್ರಿ? ಶಿವಲಿಂಗ ಐತಿ. ಇಲ್ಲೇ ಶಿವಪಾರ್ತಿ ಮೂರ್ತಿ. ವೀಕ್ಷಕರೇ ನೋಡ್ರಿ, ಇದು ಇನ್ನು ಈಗ ಗುಹೆರಿ. ಇದು ಒಳಗಿಂದೆಲ್ಲ ಈಗ ಅಭಿವೃದ್ಧಿ ಕಾರ್ಯ ನಡೆದೈತಿ ಭಾಳ ಚಲೋ. ಇವರು ಭಾಳ ಹುರುಪ್ಲಿಂದ ಎಲ್ಲ ಇದು ಮಾಡಂತಾರೆ ಎಲ್ಲ. ಆಮೇಲೆ ಗುಹೆ ಎಲ್ಲಿ ಬರುತ್ತೆ? ಅದ್ರ ಗುಹೆ ಇಲ್ಲಿ ಬರುತ್ತೆ. ಇಲ್ಲಿಂದ ಕುಂದಗೋಳಕ್ ಹೋಗುತ್ತಾರೆ ಇದು. ಹೌದ್ರಿ. ಇದು ಏನೈತಲ್ಲ, ಇಲ್ಲಿ ಕುಂದಗೋಳಕ್ ಹೋಗುತ್ತೆ. ಇದನ್ನ ಇವು ನಾಯಿ ಪಾಯಿ ಒಳಗ್ ಹೋಗೋದ್ರ ಸಂಬಂಧ ಇಲ್ಲಿ ಒಳಗ್ ಇದು ಆಗ್ತೈತಿ ಅನ್ನೋದಕ್ಕೆ ಇದನ್ನ ಇದು ಮಾಡಿ ಬಂದ್ ಮಾಡೈತಿ. ಈಗ ಟೋಟಲ್ ಬಂದೈತೇನ್ರಿ? ಟೋಟಲ್ ಬಂದೈತಿ. ಇದು ಕುಂದಗೋಳಕ್ ಹೋಗೈತ್ರಿ, ಶಂಭು ದೇವಸ್ಥಾನ. ಅಲ್ಲಿಂದ ಬರ್ತಿದ್ರು ಪೂಜಾ ಮಾಡಕಂತ ಹೆಸರು ಐತಿ ನೋಡ್ರಿ. ಎಲ್ಲ ಗುಹೆ ನೋಡ್ರಿ ಒಳಗ. ಇಲ್ಲಿಂದ ಕುಂದಗೋಳ ಮಠ ಹೋಗೈತಂತ್ರಿ ಇದು ದಾರಿ. ಇದು ಇಲ್ಲಿ ಕಟ್ಟಿತ್ತು ಸರ್. ಇಲ್ಲಿ ಜಪ ಕುಂದಿರ್ತಿದ್ರೆ ನಾವು ಓಪನ್ ಮಾಡ್ಕೊಂಡ್ರಿ. ಹೌದನ್ರಿ. ಅಂದ್ರೆ ಇದು ಮಾಡೋದಕ್ಕೆ ಇಲ್ಲಿ ಒಳಗ ನಾಯಿ ಬರ್ಲಿ ನರಿ ಬರ್ಲಿ ಏನಾರು ಪ್ರಾಣಿ ಸಾಯಕತ್ವಲ್ಲ, ಅದಕ್ಕೆ ಸಪ್ಪಳಾಗೋದಕ್ಕೆ ಇದು ಅಷ್ಟೇ ಇತ್ತು ಜಾಗ. ಆಮೇಲೆ ಇದನ್ನ ಪೂರ ಮಾಡ್ಕೊಂಡಿಂದ ಇದೆಲ್ಲ ಇಷ್ಟ. ಈಗ ನಮ್ಗ ಲೊಕೇಶನ್ ಅಂದ್ರೆ ಈಗ ಇದು ಗಂಗೂಬಾಯಿ ಹಾನಗಲ್ ಇದೈತಲ್ರಿ, ಅಲ್ಲಿಂದ ಎಷ್ಟ್ ಐತ್ರಿ? 1 ಕಿಲೋಮೀಟರ್ ಐತಲ್? 1 ಕಿಲೋಮೀಟರ್. ಶಿರಡಿ ಇದು ಸಾಯಿಬಾಬಾ ಗುಡಿ ರೀ? ಶಿರಡಿ ಸಾಯಿಬಾಬಾ ಮತ್ತೆ 2 ಕಿಲೋಮೀಟರ್ ಆಗುತ್ತೆ. ಬಟ್ ಈ ಕಡೆ ಬಂದ್ರೆ ಎಲ್ಲಾ ಭಕ್ತರ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದ್ರೆ ನೋಡ್ಕೊಂಡು ಹೋಗ್ತಾರೆ. ಈಗ ನಾವು ಇಲ್ಲಿಂದ ಇದಕ್ಕೆ ಹೋಗ್ತೀವಿ, ಚಂದ್ರಮೌಳೇಶ್ವರ ಅಲ್ಲಿ ಹೊಂಟಿವ್ರಿ. ಸ್ವಲ್ಪ ಅಲ್ಲಿ ಕವರ್ ಮಾಡ್ತಾರೆ. ಭಾಳ ಥ್ಯಾಂಕ್ಸ್ ರೀಪಾ ಹೇಳಿದ್ದಕ್ಕೆ, ಧನ್ಯವಾದಗಳು. ಅಲ್ಲಿ ಇದು ಇದ್ರಿ. ಆಮೇಲೆ ಇವು ಇಲ್ಲೊಂದ್ ಮಠ ಐತಲ್ರಿ, ಅದು ಇದು ಅದು ಹೊಸದಾಗಿ ಆಗಿದ್ರಿ ಮಠ. ಇದು ಹಳೆ ಮಠ. ಇದು ಹಳೆ ದೇವಸ್ಥಾನ, ಬಾಳ ಹಳೇದ್ರಿ. ಆದ್ರೂ ಅವ್ರಕ್ಕಿಂತ ಮೊದ್ಲ ಅವ್ರು ಉಣಕಲ್ ಸಿದ್ದಪ್ಪದವ್ರು ಏನಿದ್ರಲ್ಲ, ಅವ್ರು ಬಂದ್ ಇಲ್ಲಿ ಜ್ಞಾನಕ್ ಕುಂದಿರೋದು, ಇಲ್ಲಿ ಕೆಲವೊಂದು ಕಾರ್ಯಕ್ರಮ ಮಾಡ್ಕೊಳ್ಳೋದು ಮಾಡ್ತಿದ್ರು ಅವ್ರು. ಇಲ್ಲಿಂದ ಇಲ್ಲಿ ಕಟ್ಟಿತ್ರಿ ಇದು. ಇದು ಒಳಗ ಇಲ್ಲಿ ಜ್ಞಾನಕ್ ಕುಂದ್ರೋದು, ಇಲ್ಲೇ ಕುಂದಿರ್ತಿದ್ರು ಅವ್ರು. ಜ್ಞಾನಕ್ ಬಂದು ಜ್ಞಾನ ಮಾಡಕ್ ಕುಂದ್ರುವಂತ ಜಾಗ ರೀ ಇದು. ಲಿಂಗು ತೋರಿಸ್ರಿ ರವಿ, ಇದು ತೋರಿಸ್ರಿ. ಆಮೇಲೆ ಅದು ಗುಹೆ ಕವರ್ ಮಾಡ್ರಿ. ಅದು ಗುಹೆ ಅಂತೇಳಿ ಇದಕ್ಕೆ ಕುಂದಗೋಳಕ್ ಹೋಗೈತ್ರಿ. ಇದು ಬಂದ್ ಲಿಂಗು. ಇದು ಎಷ್ಟು ವರ್ಷದ್ರಿ ಇದು ಲಿಂಗು? ಇದು ಹಳೇದ, ಬಾಳ ಪುರಾತನ. 200 ವರ್ಷದ ಮೇಲೆ. 200 ವರ್ಷ. 200 ವರ್ಷದ ಮೇಲೆ ಐತಿ. ನಮಗೂ ತಿಳುವಳಿಕಿದ್ದಂಗೆ 1 ವರ್ಷ 100 ವರ್ಷ ಆಗತ್ರಿ. ಅದ್ ನಮ್ಮ ಹಿಂದಿನ ಹಿರಿಯರಿಂದನೇ ಪಾಲನೆ ಮಾಡ್ಕೊಂತ ಬಂದಾರ. ಹಿಂದಿನ ಹಿರಿಯರಿಂದ ಪ್ರತಿ 3 ವರ್ಷಕ್ಕೆ 3 ಸಲ ನಾವು 2 ಸಲ ಪಲ್ಲಕ್ಕಿ ಉತ್ಸವ ಮಾಡ್ತೇವೆ. ಹೌದು. ಯಾವಾಗ್ರಿ ಅದು? ದೀಪಾವಳಿ ಪಲ್ಲಕ್ಕಿ ಉತ್ಸವ ಮಾಡ್ತೇವೆ. ಆಮೇಲೆ ಶಿವರಾತ್ರಿ ದಿವಸ ಜಾಗರಣೆ ಮಾಡ್ತೇವೆ.
ಶಿವರಾತ್ರಿ ಜಾಗರಣೆ ಶಿವರಾತ್ರಿಗೆ ಭಾಳ ಇದಾಗತ್ತಲ್ಲ, ಭಾಳ ಗದ್ದಲ. ಸ್ವಲ್ಪ ಗದ್ದಲ ಆಗ್ತದೆ ಜಾಗರಣೆ ಆಮೇಲೆ ಆಗತ್ತಲ್ಲ. ಶ್ರಾವಣದೊಳಗೆ ಅನ್ನ ಶ್ರಾವಣ ಸಂತರ್ಪಣೆ ಮಾಡ್ತೇವೆ. ಹೌದು. ಕಾರ್ತಿಕದಾಗ ದೀಪೋತ್ಸವ ಮಾಡ್ತೀವಿ. ಆಯ್ತು, ಹಿಂಗ ಅಭಿವೃದ್ಧಿ ಆಗ್ಲಿರಲ್ಲ ಅಜ್ಜಾರ ಇದ್ರಲಿಂದ. ಅದ ಮೇಡಮ್. ವೀಕ್ಷಕರೇ, ಈಗ ನಾವು ಈಗ ಒಳಗೆ ಗವಿ ಒಳಗೆ ಹೋಗಿ ಎಲ್ಲ ದರ್ಶನ ಮಾಡಿ ಬಂದಿವ್ರಿ ಲಿಂಗುದ್ದೆಲ್ಲ. ಆಮೇಲೆ ಅಜ್ಜಾರ್ಲ ಅದ್ರ ಸ್ವಲ್ಪ ಪರಿಚಯನೂ ಮಾಡಿಸ್ಕೊಟ್ರ. ಗವಿ ಸಿದ್ದೇಶ್ವರ ಇದು ಉಣ್ಕಲದ್ದು ಇದ್ರಿ. ಆಮೇಲೆ ಸ್ವಲ್ಪ ಅಭಿವೃದ್ಧಿನೂ ನಡೆದೈತ್ರಿ ಇಲ್ಲಿ. ಯಾರು ಸ್ವಲ್ಪ ಫಂಡಿಂಗ್ ಏನು ಇದು ಮಾಡೋದಿದ್ರು ಸ್ವಲ್ಪ ಇವ್ರು ಮಾತಾಡ್ತಾರೆ, ಹೇಳ್ರಿ. ಏನಿಲ್ಲ, ಸುಮಾರು 1 ತಿಂಗಳಾಯ್ತು ನಾವು ಕೆಲಸ ಪ್ರಾರಂಭ ಮಾಡಿ. ಮೊದಲನೇದಾಗಿ ನಾವು ಇದನ್ನ ಮಾಡಿದ್ವಿ, ಏನು ಕಂತಿ ಮಾಡಿಸಿದ್ವಿ. ನಂತರ ಇವನು ಸಣ್ಣಗೆ ಇವೆಲ್ಲ ಜಾಗವನ್ನೆಲ್ಲ ಕ್ಲೀನ್ ಮಾಡಿಸಿದ್ವಿ. ಈಗ ನಂತರ ಕಲ್ಲಿಗೆಲ್ಲ ಹಾಕ್ಸು ಪ್ರಯತ್ನ ಮಾಡಾಕತ್ತೀವಿ. ಅದಕ್ಕೆ ಯಾರು ಭಕ್ತಾದಿಗಳ ಈಗ ಸಂಬಂಧಪಟ್ಟರು ಇದು ವಿಡಿಯೋ ನೋಡಿದ್ರ ಅಂದ್ರೆ ಏನು ಒಂದ್ ಸ್ವಲ್ಪ ಇದಾಗ್ಲಿ ರೀ, ಅದನ್ನ ನಾವು ಕೇಳ್ಕೊಂತೀವಿ. ಗೌರ್ಮೆಂಟ್ ಇಂದನೂ ಅಭಿವೃದ್ಧಿ ಪಡಿಸಕ್ಕೆ ಏನಾದ್ರು ಸಹಾಯ ಮಾಡಲಿ. ಆಮೇಲೆ ಬೇರೆ ಯಾರ ಭಕ್ತರು ಕೂಡ ಇದ್ರೆ ಸಹಾಯ ಮಾಡ್ಲಿ ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀವಿ. ಈಗ ಸಿದ್ದಪ್ಪಜ್ಜರದ ಗುಹೆ ನೋಡ್ಕೊಂಡ್ರೆ ರೈಲ್ವೆ ಟ್ರ್ಯಾಕ್ ಐತಿ ಇಲ್ಲೇ ಮುಗಿಸ್ಕೊಂಡು ಈಗ ನಾವು ಬರ್ರಿ ಇಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಹೋಗೋಣ. ಇಲ್ಲಿ ಒಳಗೆ ಹೊಂಟಿವಿ ನೋಡ್ರಿ, ಇದು ಹೋಗೋ ದಾರಿ ಇದೆ, ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ. ಬರ್ರಿ ಒಳಗೆ ಹೋಗೋಣ. ಇದೆಲ್ಲ ಒಣಿ ರೀ, ಒಳಗಿಂದ ನೀವು ಕಾರ್ ತೊಗೊಂಬಂದ್ರೆ ಒಂದು ಸ್ವಲ್ಪ ಇದಾಕೈತಿ, ನಡ್ಕೊಂತ ಹೋಗ್ಬೋದು, ಇಲ್ಲಾಂದ್ರೆ 2 ವೀಲರ್ ತೊಗೊಂಡು ಹೋಗ್ಬೋದು. ಫ್ರೆಂಡ್ಸ್, ಈಗ ನಾವು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದೀವಿ ರೀ. ನೋಡ್ರಿ, ಇದೆಲ್ಲ ಈಗ 1900 ವರ್ಷದ ಇತಿಹಾಸ ಐತ್ರಿ, ಹಳೇದು ಉಣ್ಕಲ್ ಇದ್ರಾಗೈತ್ರಿ, ಇದು ಊರಾಗೈತಿ. ನಮ್ದು ಭಾಳ ಚಂದ ಐತಿ. ಈ ಕಡೆ ಬಂದೆಲ್ಲ ಭೇಟಿ ಕೊಡ್ರಿ, ಭಾಳ ಹಳೇದು. ಆಮೇಲೆ ಕೆಂಪು ಕಲ್ಲಿಂದ ಇದೈತ್ರಿ, 1900 ಅಂದ್ರೆ 11ನೇ ಶತಮಾನ, 12ನೇ ಶತಮಾನದಿಂದ ಇದೈತಿ. ಆಮೇಲೆ ಇದಕ್ಕೆ 4 ದ್ವಾರ ಇವು ಅದಾವ್ರಿ, ದ್ವಾರ ಬಾಗಿಲ. ಯಾವ್ದು ಚತುರ್ಮುಖ ಇದಂತೇಳಿ ಇದೈತ್ರಿ. ಬರ್ರಿ ಒಳಗೆ ನೋಡುವ. ಇದು ನಂದಿ ರೀ, ಇಲ್ಲೇ ನಿಮ್ಗೆ ಎಂಟ್ರೆನ್ಸಿಗೆ 2 ನಂದಿ ಬರ್ತಾವ್ರಿ. ಬರ್ರಿ ಒಳಗೆ. ನಮಸ್ಕಾರ ರೀ. ये 12th century old है. इसको चालुक्य और बादामी बनवाया था. हाँ. This was built by Chalukya और Badami in the 12th century. This is 900 years old. Okay. The architect of this temple was Jaknacharya. Jaknacharya was the architect. This one temple is also last temple, Jaknacharya. There are many temples of Jaknacharya. If you go 5 kilometers to Navnagar, there is also one another temple named Bansankari Devi temple. Bansankari Devi. Yeah. Okay, thank you sir. ಫ್ರೆಂಡ್ಸ್, ನೋಡ್ರಿ, ಇದೆಲ್ಲ ಇದು ನಮ್ದು ಚಂದ್ರಮೌಳೇಶ್ವರ ದೇವಸ್ಥಾನ. ಇದಕ್ಕೆ 4 ದಿಕ್ಕ ಕಡೆಯಿಂದ ಬಾಗಿಲ ಐತ್ರಿ. ಆಮೇಲೆ ನೋಡ್ರೆಲ್ಲ ಇದು ಕೆಂಪು ಕಲ್ಲ, ಗ್ರಾನೈಟ್ ಕಲ್ಲು. 900 ವರ್ಷದ ಹಳೆ ಇತಿಹಾಸ ಐತ್ರಿ ಇದ್ರ, 12ನೇ ಶತಮಾನ ಚಾಲುಕ್ಯರದು. ಬರ್ರಿ ನೋಡ್ರಿ, ಎಲ್ಲ ಭಾಳ ಚಂದ, ಎಲ್ಲ ಕೆತ್ತನೆ ಗಿತ್ತನೆಲ್ಲ ಭಾಳ ಚಂದ ಐತ್ರಿ. ಕೊಡಬೇಕಂತ ನೋಡ್ಲೇಬೇಕಾದಂಥ ಸ್ಥಳ ನೋಡ್ರಿ ವೀಕ್ಷಕರು. ಅಂದ್ರೆ ಭಾಳ ಚಂದ ಐತಿ ನೋಡ್ರಿ. ಎಲ್ಲ ಇವು ರವಿ, ಇಲ್ಲಿ ಇದು ಮಾಡ್ರಿ, ನೋಡ್ರಿ ಎಲ್ಲ ಇವು
ನೋಡ್ರಿ ಇವು ಅದಾವ ಮೂರ್ತಿ ಗಿರ್ತಿ ಅಷ್ಟು ಚಂದ ಅವಾಗಿನ ಕಾಲದಾಗ ಇದು ಮಾಡ್ಯಾರ ಅವು ಕೆತ್ತನೆ. ಮುಂದೆ ಬಂದು ಫೋಕಸ್ ಮಾಡ್ರಿ ರವಿ. ಕವರ್ ಮಾಡ್ಬೇಕ್ರಿ, ಟೈಮ್ ಒಂದು ಭಾಳ ಆಗ್ಬಿಟ್ಟೈತಿ. ನೋಡು ದಾರ್ಯಾಗೆಲ್ಲ ಸ್ವಲ್ಪ ಏನರ ಹೊಟ್ಟಿಗೆ ಹೊಟ್ಟಿನೂ ಹೊಸ್ತಾವ. ಬರ್ರಿ. ನೋಡ್ರಿ, ಈಗ ಇದು ಚಿಗರಿ ಇದ್ರಿ, ಇದು ಲೈನ್. ಈಗ ಬೆಂಗಳೂರು ಜನಕ್ಕೆ ಹೆಂಗೆ ಮೆಟ್ರೋ ಟ್ರೈನ್ ರೀ, ನಮ್ದಿಲ್ಲೇ ಮೆಟ್ರೋ ಬಸ್ ರೀ, ಭಾಳ ಚಲೋ ಐತಲ್ಲ. ಆಮೇಲೆ ಇದು ಇಸ್ಕಾನ್ ಟೆಂಪಲ್ ಬಾಜುನ ಐತ್ರಿ ಲೈನ್. ಅಲ್ಲಿಂದ ನೀವು ಮ್ಯಾಗ ಹತ್ತಿದ್ರೆಲ್ಲ ಇಸ್ಕಾನ್ ಟೆಂಪಲ್ ಎಲ್ಲ ಗಾರ್ಡನ್, ಆಮೇಲೆ ಹೊಸ ಬಿಲ್ಡಿಂಗ್ ಒಂದು ರೆಡಿ ಅಂತೈತ್ರಿ ಈಗ, ಅದು ನೋಡ್ಬೋದು. ಇದು ನಮ್ಮದು ಹುಬ್ಬಳ್ಳಿ ಧಾರವಾಡ ಮೇನ್ ರೋಡ್ ರೀ, ಇದು ಇಸ್ಕಾನ್ ಟೆಂಪಲ್. ಸಾಧ್ಯ ಆದ್ರೆ ಅಲ್ಲಿ ಯಾರಾದ್ರೂ ಸ್ವಲ್ಪ ಕೇಳ್ಕೊಂಡು ಪರಿಚಯದ್ದು ಕೇಳ್ಕೊಂತೀನಿ ರೀ, ಯಾರು ಇದ್ರೆ ಇಸ್ಕಾನ್ ಟೆಂಪಲ್ದು ಯಾವಾಗಿಂದ ಶುರು ಆತಂತ ಹೇಳಿ. ಬನ್ನಿ.